ಇನ್ನು ಇದರ ಜೊತೆಗೆ ಕನ್ನಡ ಚಿತ್ರರಂಗದಲ್ಲಿರುವಂತಹ ಸುದೀಪ್ ಅವ್ರ ಜೊತೆಗೂ ಒಂದಷ್ಟು ನಟರನ್ನ ಹೊರತುಪಡಿಸಿ ದರ್ಶನ್ ಅವರೇ ಮೇಲು ಕರೆದ ತಕ್ಷಣ ಅಟ್ಲೀಸ್ಟ್ ಕನ್ನಡ ರಾಜ್ಯೋತ್ಸವಕ್ಕಿರಬಹುದು ಒಂದಷ್ಟು ಕಾರ್ಯಕ್ರಮಕ್ಕೆ ಬರ್ತಾರೆ, ಸಪೋರ್ಟ್ನ ಕೊಡ್ತಾರೆ ಅಂತ ಹೇಳಿದ್ರು. ಈಗ ಅವರಿಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಬರ್ತಾರೆ ಅನ್ಸಿದ್ರೆ ಅದರಲ್ಲೇನು ತಪ್ಪಿಲ್ಲ. ನಾನು ನೆನ್ನೆನೂ ಹೇಳಿದ್ದೀನಿ, ಗಣಗ ರವಿ ಅವರಿಗೆ ದರ್ಶನ್ ಅವರು ಒಳ್ಳೆಯವರು ಅಂತ ಅನಿಸಿದ್ರೆ ಐ ರೆಸ್ಪೆಕ್ಟ್. ನಮ್ಮ ಸಿನಿಮಾದ ಒಬ್ಬ ಹೀರೋನ ಅವ್ರು ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ. ರಶ್ಮಿಕಾ ಮಂದಣ್ಣವ್ರ ಬಗ್ಗೆ ಅವ್ರಿಗೆ ವಿರೋಧಾಭಾಸ ಇದೆ. ನಾನು ಅದನ್ನು ಸೆಕೆಂಡ್ ಮಾಡ್ತೀನಿ ಗಣಗ ರವಿ ಅವ್ರಿಗೆ. ಯಾಕೆಂದರೆ ರಶ್ಮಿಕಾ ಮಂದಣ್ಣ ಅವ್ರು ವರ್ತನೆ ನಾನು ನೆನ್ನೆ ಕೂಡ ಮಾತಾಡೋವಾಗ ಹೇಳಿದ್ದೀನಿ, ಎಲ್ಲಿ ಹೋಗ್ತಾರೆ ರೀ ಕರ್ನಾಟಕದಿಂದ ಬೆಳೆದವರು. ಅವ್ರು ಶಿಲ್ಪಾ ಶೆಟ್ಟಿ ಇರ್ಬೋದು, ದೀಪಿಕಾ ಪಡ್ಕೋಣೆ ಇರ್ಬೋದು, ಐಶ್ವರ್ಯ ರೈ ಇರ್ಬೋದು. ಇಲ್ಲಿಂದ ಐಶ್ವರ್ಯ ಸಿನಿಮಾ ನಮ್ಮ ಇಂದ್ರಜಿತ್ ಲಂಕೇಶ್ ಅವ್ರನ್ನ ಡೈರೆಕ್ಷನಲ್ಲಿ ಮಾಡ್ಕೊಂಡು ಹೋಗಿದ್ದು ಉಪೇಂದ್ರ ಅವ್ರ ಜೊತೆ. ಯಾರೇ ಇರ್ಬೋದು ರೀ, ಕನ್ನಡವನ್ನು ಜ್ಞಾಪಿಸ್ಕೊಳ್ಳೇಬೇಕು. ಕನ್ನಡದ ಸ್ವಾಭಿಮಾನಕ್ಕೆ ಅಸ್ಮಿತೆ ಎದುರುಗಡೆ ಇವ್ರು ಯಾರೂ ದೊಡ್ಡವರಲ್ಲ. ಕನ್ನಡದ ಆಲದ ಮರದ ಕೆಳಗಡೆ ನಾವೆಲ್ಲರೂ ಚಿಕ್ಕವರು, ಅದ್ರ ಕೆಳಗಡೆ ನಾವು ಬದುಕ್ತಾ ಇರೋ. ಅವ್ರು ಯಾರೇ ಆಗಿರಲಿ, XYZ ಆವಾಕಾಡ, ನೀವು ಅದನ್ನು ಮಾತಾಡಿ. ನೀವು ಅದು ಉದಾಹರಣೆ ತಗೋತೀರ, ಯಾರೋ ಶಾಸಕರು ಹೋಗಿದ್ರಂತೆ ಅಂತ ನೀವು ಹೋಗಿಲ್ಲ. ಅದೇ ಥರ ಕನ್ನಡ ವಿರೋಧಿಗಳ ಬಗ್ಗೆ ಮಾತಾಡ್ತಾ ಒಬ್ಬ ನಟರನ್ನ ಹೊಗಳ್ತೀರಾ, ಸಂತೋಷ, ಖುಷಿ ಪಡ್ತೀವಿ. ನಿಮಗೆ ಸರಿ ಇದೆಯಾ, ಸಂತೋಷ. ಅದರ ಬಗ್ಗೆ ಯಾವುದೇ ನಮಗೆ ಭಿನ್ನಾಭಿಪ್ರಾಯ ಇಲ್ಲ, ನಾನು ಸಂತೋಷ ಪಡ್ತೀನಿ. ಆದರೆ ಬಾಕಿಯವರನ್ನೆಲ್ಲ ನೀವು ತೆಗಳೋದಿದೆಯಲ್ಲ, ಇಡೀ ಒಂದು ಕ್ರಿಕೆಟ್ ತಂಡನ, ಇಡೀ ಒಂದು ಜನಸಮುದಾಯ ಒಪ್ಕೊಂಡಿರ್ತಕ್ಕಂಥ ಹೀರೋಗಳನ್ನು ಹೆಸರು ತೆಗಳ್ರಿ, ಹೋಗ್ಲಿ ಇಂಥವ್ರಂತಲೇ ಟಾರ್ಗೆಟ್ ಮಾಡ್ಬಿಡೋಣ. ನಮಗೂ ನಿಮಗೂ ಸ್ಟಾರ್ಟೇ ಆಗಿಬಿಡ್ಲಿ ವಾದ, ನೋಡೇ ಬಿಡೋಣ. ನಿಮ್ಮ ಕ್ಷುಲ್ಲಕ ರಾಜಕಾರಣನ, ನಿಮ್ಮ ಬಾಯಿ ಬೇದಿನ, ನಮ್ಮ ಸರಿಯಾದ ಮಾಹಿತಿನ, ನಮ್ಮ ಕನ್ನಡ ತರಣ ನೋಡೇ ಬಿಡೋಣ. ನೀವು ಅದನ್ನೂ ಮಾಡಲ್ಲ, ಇದನ್ನೂ ಮಾಡಲ್ಲ. ಹೆಸರು ತೊಗೊಂಡು ಮಾತಾಡಿ. ಕಮಾನೈಸ್, ನಿಮಗೆ ಗಟ್ಸ್ ಇದ್ದರೆ, ನಿಮಗೆ ಚಾಲೆಂಜ್ ಇದ್ದರೆ ಟೇಕ್ ನೇಮ್ಸ್. CCL ಆಟಕ್ಕೆ ಗಣೇಶ್ ಹೋದರು, ಡಾರ್ಲಿಂಗ್ ಕೃಷ್ಣ ಹೋದರು, ಧನಂಜಯ ಹೋಗ್ತಾರೆ, ಕಿಚ್ಚ ಸುದೀಪ ಹೋಗ್ತಾರೆ, ಇಂತಿಂಥ ನಟರುಗಳೆಲ್ಲ ಹೋಗ್ತಾರೆ. ಅಂಬರೀಷ್ ಅವ್ರ ಬಗ್ಗೆನೂ ತಗೊಳ್ಳಿ. ಅಂಬರೀಷ್ ಎಷ್ಟು ವರ್ಷ ಬಂದಿದ್ದರು ಗ್ಯಾಲರಿಲಿ ನೋಡಿ, ಎಷ್ಟು ವರ್ಷ ಅಂಬರೀಷ್ ಇದ್ದಾರೆ. ಅಂಬರೀಷ್ ಅವರು ಕಟ್ಟಿದ್ದು CCL ಇದು. ಅವರ ಮಾತಿಗೆ ಗೌರವ ಕೊಟ್ಟು ಸ್ಟಿಲ್ ಕಿಚ್ಚ ಸುದೀಪ್ ಅವರು ತನ್ನ 51ನೇ ವಯಸ್ಸಲ್ಲಿ ಆಟ ಆಡ್ತಾ ಇದ್ದಾರೆ. ಅವ್ರ ಮೈಯಲ್ಲಿ ಮನಸ್ಸಿನಲ್ಲಿ ಎಷ್ಟು ಗಾಯ ಇದೆ ಗೊತ್ತಾ? ಕೇಳಿ, ಎಲ್ಲರನ್ನೂ ಗೊತ್ತಾಗುತ್ತೆ. ಯಾವುದನ್ನು ನಂದೋ ನಿಮ್ಮನೇನೋ ಆಸ್ತಿ ಥರ ಮಾತಾಡಬಾರ್ದು, ಹುಂಬತನದಿಂದ ಮಾತಾಡಬಾರ್ದು, ವಿವೇಚನೆ ಇಟ್ಕೋಬೇಕು. ಆಮೇಲೆ ಪರಿಣಾಮಗಳು ನಿಮಗೆ ಈ ಅಧಿವೇಶನ ಮುಗಿಲಿ, ಖಂಡಿತವಾಗಲೂ ನಾನು ಮಾತು ಕೊಡ್ತಾ ಇದ್ದೀನಿ, ನಿಮ್ಮ ಮನೆ ಮುಂದೆ ಬಂದು ಕೂತ್ಕೋತೀನಿ. ಅಷ್ಟೂ ಜನಕ್ಕೆ ನೀವು ಅವಾರ್ಡ್ ಕೊಡಿಸ್ಬೇಕು, ಅವಾರ್ಡ್ ಆದವ್ರಿಗೆಲ್ಲ ನ್ಯಾಯ ಕೊಡಿಸ್ಬೇಕು. CCL ಆಟಗಾರರ ಬಗ್ಗೆ ಮಾತಾಡಿದಕ್ಕೆ ಕ್ಷಮೆ ಕೇಳಬೇಕು. ಎಲ್ಲರೂ ಬರ್ತಾರೆ ನಿಮ್ಮ ಮನೆ ಮುಂದೆ. ಇದನ್ನು ಬಿಡುವ ಮಾತೇ ಇಲ್ಲ ರವಿ ಗಣಿಗ ಅವರೇ. ವಿತ್ ಡ್ಯೂ ರೆಸ್ಪೆಕ್ಟ್ ಆಫ್ DK ಶಿವಕುಮಾರ್ ಅವ್ರಿಗೇನು ಮಾಹಿತಿ ತಲುಪಿಸ್ಬೇಕು ಉಪಮುಖ್ಯಮಂತ್ರಿಗಳಿಗೆ, ಸರ್ ನಿಮಗೆ ತಪ್ಪು ಮಾಹಿತಿ ತಲುಪಿದೆ, ನಿಮ್ಮ ಕಿವಿಗೆ ತಪ್ಪು ತಲುಪಿದೆ ಅಂತ ನಾವು ತಲುಪಿಸಿದ್ವಿ ಅವ್ರಿಗೆ ಮಾಹಿತಿನ. ಇದ್ರ ಮುಂದಕ್ಕೆ ಅವರು ಸೀನಿಯರ್ ರಾಜಕಾರಣಿ ಇದ್ದಾರೆ, ಓಕೆ. ಇವ್ರುಗಳು ಹಿಂಗೆಲ್ಲ ಮಾಡಬಾರ್ದು, ನಲ್ಲಿ ನೀರು ಕಟ್ ಮಾಡಿಬಿಡ್ತೀವಿ ಅಂತ. ಅದೇ ತುಂಬ ಗ್ರಾಂಟೆಡ್ ಆಗಿ ತೊಗೊಂಡ್ಬಿಟ್ಟಿದ್ದಾರೆ. ಹೇಗೆ ಕನ್ನಡ ಕಲಾವಿದರನ್ನ ಜೊತೆಗೆ ಟಾರ್ಗೆಟ್ ಮಾಡ್ತಿದ್ದಾರಾ ಅಂತ. ಏನಾಗಿದೆ ಅಂತಂದರೆ, ಇದು ಒಂದು ರಾಜಕಾರಣದ ವ್ಯಸನ. ಒಬ್ಬರು ಮಾತಾಡಿದಾಗ ನಾವು ಅವರ ಮನವೊಲೈಕೆಗೆ ಮಾತನಾಡೋದು, ಅಥವಾ ಈಗ ರವಿಗಾಣಿಗ ಅವರು ಇದರಿಂದನೇ ಪ್ರಚಾರಕ್ಕೆ ಬಂದರು. ಸ್ವಲ್ಪ ಚೆನ್ನಾಗಿ ಮಾತಾಡ್ಕೊಳ್ಳಿ. ರವಿಗಾಣಿಗ ಅವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರು ಶಾಸಕರಿದ್ದಾರೆ, ಮೊದಲನೇ ಸಲ ಗೆದ್ದಿದ್ದಾರೆ, ಅವರು ಯುವಕರಿದ್ದಾರೆ, ಮಾತಾಡೋದ್ರಲ್ಲಿ ತಪ್ಪಿಲ್ಲ. ಆದರೆ ಅದೊಂದು ವ್ಯಸನ ಥರ ಆಗಬಾರ್ದು. ಅದು ತುಂಬ ತಪ್ಪು ತಿಳುವಳಿಕೆಗಳನ್ನು ಜನರಿಗೆ ಕೊಡಬಾರ್ದು, ಹಿಟ್ಲರಿಕೆ ಆಗಬಾರ್ದು, ಗೂಂಡಾಗಿರಿ ಆಗಬಾರ್ದು. ನೆನ್ನೆ ನನ್ನ ಜೊತೆ ಮಾತಾಡಿದ ಮೇಲೆ ಆದರೆ ಅವ್ರಿಗೆ ಅರ್ಥ ಆಗಬೇಕಾಗಿತ್ತು. ನನ್ನ ಜೊತೆ ಮಾತಾಡಿ ನಾನು ಇನ್ನೂ ಬಿಡಿಸಿ ಹೇಳ್ತಾ ಇದ್ದೆ, CCL ಅಂದರೆ ಏನು, ಅವಾರ್ಡ್ ಅಂದರೆ ಏನು, ಎಷ್ಟು ನೋವಾಗಿದೆ ಯಾರ್ಯಾರಿಗೆ, ನಿಮಗೆ ಮಾಹಿತಿಗಳು ಕೊಡ್ತಾ ಇದ್ದೆ. ಅವ್ರಿಗೆ ಮಾಹಿತಿಗಳು ಕ್ರಾಸ್ ಚೆಕ್ ಮಾಡ್ಕೋಬೇಕಾಗಿತ್ತು. ಅವರು ನೆನ್ನೆ ಒಂದು 10 ನಿಮಿಷ ಮಾತಾಡಿದ್ವಿ. ಅವರು 2 ಸಲ ಕಾಲಿತ್ತು, ನಾನು TV ಇಂಟರ್ವ್ಯೂ ಇದ್ದೆ. ನಾವಿಬ್ಬರು ಸ್ನೇಹಿತರೆ, ಇಲ್ಲೇ ಬಸವೇಶ್ವರ ನಗರದಲ್ಲಿ ಅವ್ರ ಮನೆ ಮುಂದೆ. ಈಗ ಅವ್ರದ್ದು ಎಲ್ಲಿ ಶಾಸಕರ ಭವನದಲ್ಲಿ ಅವ್ರ ಮನೆ ಮುಂದೆ ಕೂತ್ಕೋಬೇಕಾ, ಅವ್ರ ಮನೆ ಮುಂದೆ ಕೂತ್ಕೋಬೇಕಾ, ಮಂಡ್ಯದಲ್ಲಿ ಕೂತ್ಕೋಬೇಕಾ, ಎಲ್ಲೋ ಒಂದು ಯೋಚನೆ ಮಾಡಿ ಕೂತ್ಕೋತೀವಿ. ಈಗ ಸುಮಾರು ಜನಕ್ಕೆ, 100 ಜನಕ್ಕೆ ಕೊಡಬೇಕು, ಸೈಟ್ಗಳು ಕೊಡಬೇಕು, ಅವಾರ್ಡ್ಗೆ ಸಂಬಂಧಪಟ್ಟಂಥ ಗೌರವಗಳನ್ನು ಕೊಡಬೇಕು, 4 ವರ್ಷದಿಂದ ಅವಾರ್ಡ್ ಕೊಡಬೇಕು, ಅವಾರ್ಡಿನ ಹೆಸರಲ್ಲಿ ಯಾರ್ಯಾರಿಗೆ ಅವಮಾನ ಆಗಿದೆ ಕೊಡಬೇಕು. ತಾರಾವ್ರದ್ದೇ ಉದಾಹರಣೆ ಕೊಟ್ಟನಲ್ಲ, ಅವ್ರ ಮನಸ್ಸಿಗೆ ನೋವಾಗಿರೋದು ಕೊಡಬೇಕು, ಸೈಟ್ ಕೊಡಿಸ್ಬೇಕು. ರವಿಗಾಣಿಗ ಅವ್ರೀಗ ಕನಿಷ್ಠ ಪಕ್ಷ 140ರಿಂದ 150 ಜನಕ್ಕೆ ಸೈಟ್ ಕೊಡಿಸ್ಬೇಕಾಗುತ್ತೆ ರವಿಗಾಣಿಗ ಅವರು. ಅಷ್ಟು ಜನರಿಗೆ ಕೊಡಬೇಕಾದಂಥ ಪುರಸ್ಕಾರಗಳ ಪೆಂಡಿಂಗ್ ಇದೆ. ಅಷ್ಟಕ್ಕೂ ರವಿಗಾಣಿಗ ಉಸ್ತುವಾರಿ ತೊಗೋಬೇಕು, ನೇತೃತ್ವ ತೊಗೋಬೇಕು, ಅವ್ರಿಗೆಲ್ಲ ನ್ಯಾಯ ಕೊಡಿಸ್ಬೇಕು. ಸುಮ್ಮನೆ ನೀವು ಬಾಯಲ್ಲಿ ಬೇದಿ ಮಾಡ್ಕೊಂಡ್ರೆ ಒಪ್ಪಲ್ಲ ನಾವು. ಆಮೇಲೆ ನೀವು ಪ್ರಶಸ್ತಿ ಕರೆದಿದ್ದಕ್ಕೆ ನಾವೆಲ್ಲ ಬರ್ತೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.